ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂತಂದರೆ, ಪ್ರೀತು ಫಸ್ಟ್ ಟೈಮು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿರೋದು ಇವತ್ತು. ಹೆಂಗೆ ಕಾಣಿಸಿದಾನೆ ಅಂತ ಕಮೆಂಟ್ ಮಾಡಿರಿ. ತೋರಿಸ್ತಾ ಇಲ್ಲ ನೋಡ್ರಿ. ಹೆಣ್ಣು ಪಾಪು ನಾಚಿಕೆ ಮುತ್ತೆ ಹೆಣ್ಣು ಮೇಲೆ ಹೇಗೆ ಕಾಣಿಸ್ತಾನೆ ಅಂತ ಇನ್ನೊಂದ್ಸಲ ತೋರಿಸ್ತೀನಿ. ಅವ್ನಿಗೆ ಯೂನಿಫಾರ್ಮು ಇರಿಟೇಷನ್ ಆಗ್ತಾಯಿತ್ತು. ಅವನಿಗೆ ಬಿಚ್ಚು ಅಂತ ಹೇಳ್ತಾ ಇದ್ದಾನೆ. ಹೋಗ್ತಾ ಅಭ್ಯಾಸ ಆಗುತ್ತೆ ಅವನಿಗೆ. ಯಾಕೆ ತಿನ್ನೋಗು. ಪರೋಟ ನನಗೆ ಮಾಡೋಕೆ ಬರಲ್ಲಪ್ಪ. ಅಂಗಡಿಗೆ ಹೋಗಿ ತಗೊಂಬರ್ಬೇಕು. ಕೇಳ್ಬೇಕು ನಿಮ್ಮ ಅಪ್ಪ ಬಂದಾಗ. ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದ್ದೀನಿ. ಇಲ್ಲಿ ಬಾಕ್ಸಿಗೆ ಹಾಕಬೇಕು. ಅವನು ತಿಂತಾ ಇದ್ದಾನೆ. ಬಾಕ್ಸಿಗೆ ಹಾಕಿದ್ಮೇಲೆ ಸಿಗ್ತೀನಿ. ಬಾಕ್ಸ್ ರೆಡಿ. ಏನು ತಿಂತಿದ್ಯಾ? ಮೀನು. ದೋಸೆ. ಯಾರು ಕೊಟ್ಟಿದ್ದು? ಹಾಂ, ನಂಗೆ ಗೊತ್ತಿಲ್ಲ. ನೀನು ಹೇಳು. ಆಂಟಿನಾ? ತಿಂತೀನಿ. ಆಯ್ತು. ನಾನು ಪ್ರೀತಿನ ಬಿಟ್ಟು ಬಂದು ಹಂಗೆ ಏನೋ ತರಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಏನು ತರ್ತೀನಿ ಏನಂತ ತೋರಿಸ್ತೀನಿ. ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಕೂಡ ರೆಡಿಯಾಗಿದ್ದೀವಿ. ನಮ್ಮ ಪ್ರೀತಿ ಸ್ಕೂಲಿಗೆ ಬಿಟ್ಟು ಎಲ್ಲ ಹೋಗ್ತೀನಿ. ತೋರಿಸ್ತೀನಿ ಬನ್ನಿ ಏನು ತಂತೀವಿ ಏನು ಅಂತಂದು ಹೇಳ್ಬಿಟ್ಟು. ಈಗ ನಾವು ಫಸ್ಟು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗೋಣ. ಬನ್ನಿ ಹೋಗೋಣ. ದೀಕ್ಷಾ, ನೀನು ಈ ಕಡೆ ಬಾ. ಒಂದು ನಿಮಿಷ ಈ ಕಡೆಗೆ ನೋಡು. ಪ್ರೀತ ಇತ್ತೆ ನೋಡು. ಗಾಡಿ ಬರ್ತವೆ. ಅವನು ಅಲ್ಲೇ ಕುತ್ಕೊಂತಾನಲ್ಲ. ಆಗಿಲ್ಲ. ಪ್ರೀತು ಸ್ಕೂಲಿಗೆ ಬಿಟ್ಟು ನಾವು ಬಂದಿದ್ದೆ MG ರೋಡಿಗೆ. ಏಕಪ್ಪ ಅಂದರೆ ಸ್ಟಡಿ ಟೇಬಲ್ ತಗೊಂಡೋಗೋಣ ಅಂತ ಬಂದಿದ್ವಿ. ಅದಕ್ಕೆ ಇಲ್ಲಿ ನೋಡ್ತಾ ಇದ್ವಿ ಯಾವ ಚೆನ್ನಾಗೈತೆ ಏನೋ ಅಂತಂದು ಹೇಳ್ಬಿಟ್ಟು ತಗೊತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ವಿ. ಆ ಅಂಕಲ್ ಅಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡ್ಬೇಕಿಲ್ಲಿ ಯಾವ್ದು ತಗೋಬೇಕು ಏನು ಅಂತಂದು ಹೇಳ್ಬಿಟ್ಟು. 2 ಬೇಕಾಗಿತ್ತು ನನಗೂ ಮತ್ತು ನನ್ನ ಫ್ರೆಂಡ್ ಅವಕ್ಕರ ಪಾಪುಗೆ. ಅದಕ್ಕೆ ನೋಡ್ತಾ ಇದ್ವಿ ಯಾವ್ದು ತಗೊಳ್ಳೋದು ಏನು ಅಂತಂದು ಹೇಳ್ಬಿಟ್ಟು. ಫೈನಲಿ ಒಂದು ರೇಟ್ ಮಾಡಿ ತಗೊಂಬಂದ್ವಿ. 2 ಅವಕ್ಕೊಂದು ಮತ್ತು ನನಗೊಂದು. ಇದೇ ನೋಡಿ ನಾನು ತಗೊಂಡಿರೋದು. ಏಕೆಂದರೆ ಇದೆಲ್ಲ ಸ್ಪೈಡರ್ ಮ್ಯಾನ್ ಇದೆ. ಅದಕ್ಕೆ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂತ ತಗೊಂಡಿದ್ದೀನಿ ಇದನ್ನು. ಅದಾದಮೇಲೆ ನಾವು ಸ್ಲಿಪ್ಪರ್ ಅಂಗಡಿಗೆ ಹೋಗಿದ್ವಿ. ಏಕೆಂದರೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಅದಕ್ಕೆ ಡೈಲಿ ಯೂಸ್ಗೆ ಹಾಕೋಕ್ಕೆ ಬೇಕಿತ್ತು. ತಗೊಳ್ಳೋಣ ಅಂತ ಹೋದ್ವಿ. ಅದನ್ನು ಒಂದು ಜೊತೆ ತಗೊಂಡು ಬಂದ್ವಿ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿರೋ ಸ್ಲಿಪ್ಪರ್ಗಳೆಲ್ಲಿದ್ದಾವೆ. ಒಂದು ಜೊತೆ ತಗೊಂಡು ಬಂದ್ವಿ. ಮತ್ತು 3 ಗಂಟೆ ಆದಮೇಲೆ ನನ್ನ ಮಗನ ಕರ್ಕೊಬಂದೆ ಮನೆಗೆ. ನಾನು ಬೆಳಗ್ಗೆ ಹೆಂಗೆ ರೆಡಿ ಮಾಡಿ ಕಳಿಸಿದ್ದೆ, ಅವ್ನು ಬರಬೇಕಾದಾಗ ಹೆಂಗೆ ಮಾಡ್ಕೊಬಂದಿದ್ದಾನೆ ನೋಡಿರಿ. ಮಕ್ಕಳೇ ಅಂದ್ರೆ ಇಷ್ಟೇ ಅಲ್ವಾ. ಅವ್ರಿಗೆ ನಾವು ರೆಡಿ ಮಾಡಿ ಕಳಿಸಿದ್ದಂಗೆ ಈಗ ವಾಪಸ್ ಬರೋಲ್ಲ ಮನೆಗೆ. ಹಂಗೆ ಬಂದಿದ್ದೆ ನೋಡಿರಿ. ಶೂ ಎಲ್ಲ ಕಿತ್ಕೊಂಡು, ಶರ್ಟ್ ಮಾಡಿರೋದೆಲ್ಲ ಕಿತ್ಕೊಂಡು ಬಂದು 3 ಗಂಟೆ ಅಷ್ಟೊತ್ತಿಗೆ. ಬೆಳಗ್ಗೆ ಹೆಂಗೆ ಹಾಕಿದ್ದೆ, ಇವಾಗ ಹೆಂಗೈತೆ ನೋಡು. ನೀನೇ ನೋಡು. ನೋಡಿ ನಿನಗೆ ಸರ್ಪ್ರೈಸ್ ತೋರಿಸ್ಲಾ?
ಕಣ್ಮುಚ್ಕ ಬಾ. ಇನ್ನು ಹತ್ರಕ್ಕೆ ಬಾ. ನೋಡು ಏನು ಸರ್ಪ್ರೈಸ್ ಅಂತ. ಕಣ್ಮುಚ್ಚು ತೆಗಿ ನೋಡು. ಬರ್ಕಮದು ಬರ್ಕಮದು ಬರ್ಕಮದು. ಇನ್ನು ಹೇಳಿ ಆ ಕಡೆ ಹೇಳಿ. ನಿಂಗೆ ಇತ್ತಕ್ಕೆ ಗೊತ್ತಿಲ್ಲ. ಅದನ್ನೇ ಎತ್ತ ಫುಲ್ಲು. ಇನ್ನೇ ಹೇಳಿ ಹಿಂಗೆ ಅರ್ವ ಮಾಡಂಗೆ ಹಂಗೆ ಜನ. ಇದು ಪೆನ್ಸಿಲ್ ಹಾಕ್ಯಮಕ್ಕೆ, ಇದು ಮೆಂಡರ್ ಹಳ್ಸರ ಹಬ್ಬ ಹಾಕ್ಯಮಕ್ಕೆ, ಇದ್ರ ಮೇಲೆ ಇಕ್ಕೊಂಡು ಬರ್ಕಂಬದು. ಪೆನ್ಸಿಲ್ ಇಕ್ಕೋಬೇಕು, ಮೆಂಡರು ಹೊಳ್ಸರ ಹಬ್ಬಲು. ನೀರು ಹಿಡಿಸುತ್ತೆ ಇಲ್ಲ ಅಂತ ನೋಡ್ತೀಯ. ನೋಡ್ರಿ ಇದನ್ನೇ ತಂದಿದ್ದು. ವಾವ್, ಇಂಥ ಐಡಿಯಾ ನನಗೆ ಗೊತ್ತಿರಲಿಲ್ಲ ಕಣೋ ಪ್ರೀತ. ಬಾಟ್ಲಿಕ್ಕೆಬೇಕಲ್ಲ ಮೆಂಡರು ಹೊಳ್ಸರ ಹಬ್ಬಲ್ ಇಕ್ಕಬೇಕು. ಇಲ್ಲ ಅಳ್ಸರ ಹಬ್ಬಲೂ ಮೆಂಡರ್ ಇಕ್ಕಬೇಕಿದ್ರಕ್ಕೆ. ಜಾಸ್ತಿ ಇಲ್ಲ ನಿನ್ನ ಹತ್ರ? ಎಷ್ಟಿದ್ದಾವೆ? ಎಷ್ಟಿದಾವೋ ಅಷ್ಟಕ್ಕೆ ಬರಬೇಕು. ತಾಯಿಕ್ಕೆ ಬರೀ. ಏನು ಕೊಟ್ಟಾರೆ ಇವತ್ತು ಹೋಮ್ವರ್ಕು? ಕೊಟ್ಟಿಲ್ಲ? ಯಾಕೆ? ಬರ್ಕೋಬೇಕಾದಾಗ ಇಕ್ಕೋಬೇಕು, ಸ್ಕೂಲಿಗೆ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕು. ಅಯ್ಯೋ ಇದಂತೂ ಆತ್ರ ಆತ್ರ. ಅಲ್ಲಿ ಇಕ್ಕೊಂಬಂದದ್ದು ಬಿಡೋದು. ಬುಕ್ ತಕ ಹೆಂಗೆ ಬರೆಯೋದು ಅಂತ ನೋಡು. ಖುಷಿ ಆಯ್ತಾ? ಬರಿತೀಯ ಇನ್ಮೇಲೆ? ಹಾಂ, ಇದ್ರ ಮೇಲೆ ಬರ್ಕೋಬೇಕು. ನಾನು ತೋರಿಸ್ತೀನಿ ಬಾಯಲ್ಲಿ. ಈ ಅಲ್ಲೇ ಬರೆದ್ಬಿಟ್ಟಿದ್ಯಾ? ಇದಕ್ಕೆ ಪಿಂಕ್ ಹಾಕ್ಬೇಕೇ? ಅದಕ್ಕೇನು ಹಾಕಂಗಿಲ್ಲ. ಮಿಸ್ ಇದ್ರು ಹೋಮ್ವರ್ಕ್ ಅಂದ ಅದೆಲ್ಲ ಬರೆದಿದ್ಯಾ? ಇದು ಇವತ್ತಿಂದು ಜಿ. ಇಲ್ಲ ಪೆನ್ಸಿಲ್. ಇದು ಪಿಂಕ್ ಹಾಕ್ಬೇಕು. ಅವಕ್ಕೇನು ಹಾಕಂಗಿಲ್ಲ. ಹಾಕ್ಬೇಕು ಮಿಸ್ ಇದ್ರು. ಇದು ಬರೀಬೇಕು ನೋಡ್ಕೊಂಡು. 1 2 ಇಲ್ಲ. ಇದನ್ನ ಕೊಟ್ರೆ ಹೆಚ್ಚು. ಇರು ಹೆಚ್ಚು. ಇದಕ್ಕೆ ಮ್ಯಾಚಿಂಗ್ ಹಾಕ್ಬೇಕಾ? ಇದಕ್ಕೆ ಯಾವ್ದಾದ್ರು ಬರಿಬೇಕು. ಇದು ಲುಕ್ ಅಟ್ ಈಚ್ ಪಿಕ್ಚರ್ ಅಂಡ್ ರೈಟ್ ದ ಫಸ್ಟ್ ಲೆಟರ್. 5 5 5 H 5 T ಏನೋ. ತೆಗಿಲಿ ಮಮ್ಮಿ. ಇದು ಸೇಮ್ ಅಲ್ಲ? ನೋಡು ನೋಡು, ಇಲ್ಲೂ ಐತೆ ಇಲ್ಲೂ ಐತೆ. ಮತ್ತೆ ಹೆಂಗ್ ಮಾಡೋದು? ಇಲ್ಲೊಂದು ರೆಡ್ ಮನೆ. ತೆಗಿಲ್ಲ, ಅದು ಬರೀಬೇಡ. ಈಗ 1 ನಿಮಿಷ ಬಿಡಿಲಿ. ಇದು ಬರೀ. ಮತ್ತೆ ನಾನು ಸಿಗುತ್ತಾ ಬರೆಯೋಕ್ಕೆ? ಯಾವುದು? ಜಿ. ಕೈ ತೆಗಿ.
ಖುಷಿ ಆಯಿತಾ? ಚೆನ್ನಾಗಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಸ್ಪೈಡರ್ ಮ್ಯಾನೇ ಇದ್ದಾನೆ. ಇಲ್ಲಿ ಸ್ಪೈಡರ್ ಮ್ಯಾನೇ ಇದ್ದಾನೆ. ನಿಂಗೆ ಇಷ್ಟ ಅಲ್ಲ ಸ್ಪೈಡರ್ ಮ್ಯಾನು? ಹ್ಞೂ, ಚೆನ್ನಾಗಾಯ್ತಾ? ಬರ್ರಿ. ಫಸ್ಟ್ ಯೂನಿಫಾರ್ಮ್ ಬಿಚ್ಚಾಕಿದ್ದ, ಆಮೇಲೆ ಬರ್ಕೊಂಬಂತೆ. ಬಿಚ್ಚಾಕು, ಆಮೇಲೆ ಬರೆಯುವಂತೆ ಇದ್ದಾಳ. ಬರೆಯುವಂತೆ ಆಮೇಲೆ. ಪ್ರೀತು, ಯೂನಿಫಾರ್ಮ್ ಬಿಚ್ಚಾಕಿದ್ದ. ಎದ್ದಾಳಮ್ಮ. ಆಯ್ ಮಾಡು ನಮ್ಮ ಲಾಗಿಗೆ. ಅದಾದಮೇಲೆ 4 ಗಂಟೆಗೆ ನಮ್ಮ ಮನೆಯವ್ರ ಕೆಲಸದಿಂದ ಬರಬೇಕಾದಾಗ ಯಾಕೋ ಎಗ್ ರೈಸ್ ತಿನ್ಬೇಕಂತ ಅನ್ನಿಸ್ತಿತ್ತು. ಅದಕ್ಕೆ ಎಗ್ ರೈಸ್ ತಗೊಬರ್ರಿ ಅಂತ ಹೇಳಿದ್ವಿ. ನಾನು ನನ್ನ ಮಗ ತಗೊಬಂದಿದ್ರು. ತಿಂತಾ ಇದ್ದೀವಿ. ತಿಂದ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಂತಂದೇಳಿ ವಿಡಿಯೋ ಫುಲ್ ನೋಡಿ ಗಾಯ್ಸ್. ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಎಗ್ ರೈಸ್ ತಿನ್ಕೊಂಡು ನಾವು ಬಂದಿದ್ದೆ ರೆಡಿಯಾಗಿ ಶಿರಾ ಗೇಟ್ಗೆ. ಯಾಕಪ್ಪ ಅಂತಂದರೆ ಇಲ್ಲಿ ನನ್ನ ಫ್ರೆಂಡ್ ಇದ್ಲು, ಅವರಿಗೆ ಡೆಲಿವರಿ ಆಗಿತ್ತು, ಗಂಡು ಪಾಪು ಹೋಗಿತ್ತು. ಹಾಗೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಮ್ಮ ಕಾಲೇಜ್ ಫ್ರೆಂಡ್ ಅವಳು. ಜಾಸ್ತಿ ದಿನ ಆಗಿತ್ತು ನಾವು ನೋಡಿಬಿಟ್ಟು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹೆಂಗೂ ನಾವು ಫ್ರೀಯಾಗಿದ್ವಿ. ನನ್ನ ಮಗನ ಸ್ಕೂಲಿಂದ ಕರ್ಕೊಬಂದಾದ್ಮೇಲೆ ಹೋಗೋಣ ಇವತ್ತಾದರೂ ಅಂತಂದೇಳಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅವಳಿಗೆ ಇನ್ನೇನು ಬಾಣ್ತಿ ಇನ್ನೇನು ತಿನ್ನಲ್ಲ, ಆದ್ರೂ ತಗೊಂಡೋಗ್ಬೇಕಲ್ವ, ಅದಕ್ಕೆ ತಗೊಂಡೋಗ್ತಾ ಇದ್ದೀವಿ. ಸ್ವಲ್ಪ ಹಣ್ಣು ತಗೊಂಡ್ವಿ. ಅದಾದಮೇಲೆ ಅವಳೇನು ತಿನ್ನಲ್ಲ, ಆದ್ರೂ ತಗೊಂಡೋಗ್ತಾ ಇದ್ದೀನಿ, ಯಾರಾದರೂ ತಿಂತಾರೆ ಅಂತಂದು ಹೇಳ್ಬಿಟ್ಟು. ನಾವು ಬಂದಿದ್ದು ಇಲ್ಲಿ ಆ್ಯಪಲ್ಲು ಮತ್ತು ಆರೆಂಜ್ ತಗೊಂಡ್ವಿ. ಬಾರಲ್ಲೇ ಬಾಯ್ ಮುಚ್ಕೊಂಡು. ಮಳೆನೇ ಬರ್ತಿಲ್ಲ, ಛತ್ರಿ ಆನ್ ಮಾಡಿ ನಿಂತಾನೆ. ಅದಾದಮೇಲೆ ಮತ್ತೆ ಇಲ್ಲಿ ಬೇಕ್ರಿಗೆ ಬಂದಿದ್ವಿ. ಬೇಕ್ರಿಯಲ್ಲಿ ಬನ್ನು ಬಿಸ್ಕೆಟ್ ತಗೊಂಡೋಗೋಣ ಅಂತ ಬಂದ್ವಿ. ಮತ್ತು ತಗೊಂಡ್ವಿ ಇಲ್ಲಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಇನ್ನೇನು ಅವ್ರ ಮನೆಗೆ ಬಂದ್ಬಿಟ್ಟು ಹೋಗ್ತಾಯಿದ್ವಿ ನೋಡಿ. ಇವಳೇ ನೋಡ್ರಿ ನನ್ನ ಫ್ರೆಂಡು. ನಾನು ನರ್ಸಿಂಗ್ ಮಾಡಬೇಕಾದಾಗ ಜೊತೆಗಿದ್ದಿದ್ದು ಇವಳು. ಕ್ಲೋಸ್ ಫ್ರೆಂಡ್ ಅಂದರೆ ಇವಳೇನೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಟೀ ಕೊಟ್ಟಿದ್ರು, ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ. ಅದಾದಮೇಲೆ ನಾವು ವಾಪಸ್ ಬಂದ್ವಿ. ಮಾತಾಡಿ ಆದಮೇಲೆ ಇನ್ನೇನು ಮೋಡ ಆಗಿತ್ತು, ಅದಕ್ಕೆ ಬಂದ್ವಿ ಬೇಗನೆ. ಮತ್ತು ನಮ್ಮ ಮನೆಯವ್ರು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ಟೈಮ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಬೇಗನೆ ಬಂದ್ವಿ. ಅದಾದಮೇಲೆ ಇಲ್ಲಿ ನನ್ನ ಮಗುಗೂ ಕೂಡ ಹಣ್ಣು ತಗೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಫ್ರೂಟ್ಸ್ ಅಂಗಡಿಗೆ ಬಂದಿದ್ವಿ. ಇಲ್ಲಿ ನಮ್ಗೆ ಯಾವಾಗ ಬೇಕೋ ಅವ್ನು ತಗೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು. ಅವನು ಏನು ತಿಂತಾನೋ ಅದನ್ನು ಮಾತ್ರ ತಂತೀವಿ ನಾವು, ಬೇರೆದೇನು ತಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಅವನು ಅದು ಇದು ತಿನ್ನಲ್ಲ. ತಿನ್ನೋದು ಮಾತ್ರನೇ ತಗೊಂಡು ಹೋಗ್ತಿದ್ದೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಗೊಂಡಿದ್ದೀವಿ. ಇಲ್ಲ ಮೊನ್ನೆಯವ್ರು ಇಲ್ಲಿ ಬಿಲ್ ಹಾಕಿಸ್ಕೊಂಡು ಬರ್ತಾಯಿದ್ರು, ಅದಕ್ಕೆ ನಾವು ಲೈನಾಗಿ ನಿಂತ್ಕೊಂಡಿದ್ರು. ಇಲ್ಲಿ ನಾವಿಲ್ಲಿ ಇನ್ನೇನು ಮಾಡೋಣ ಅಂತಂದು ಹೇಳ್ಬಿಟ್ಟು ಆಚೆಗಡೆ ನಿಂತ್ಕೊಂಡು ನಾವು ನನ್ನ ಮಗ ಮಾತಾಡ್ತಿದ್ದೀವಿ. ನೋಡಿ ಅವನು ಯಾವ ರೀತಿ ಮಾತಾಡ್ತಾನೆ ಅಂತಂದು ಹೇಳ್ಬಿಟ್ಟು. ಯಾವ ಥರ ನನಗೆ ಗಾಡಿ ಓಡ್ಸೋಕೆ ಬರುತ್ತಾ? ಓಡಿಸ್ತೀಯಾ? ನನಗೇನು ಬೇಕು ಅಂದರೆ ಗೋಬಿ ಬೇಕು. ಔಷಧಿ, ಡೆಂಟಲ್ ಕೇರ್ ವಿಕೆ ಫ್ರೂಟ್ಸ್. ಎಲ್ಲದ ನಿಮ್ಮಪ್ಪ ಎಲ್ಲದು? ಹಾಂ, ನೋಡೋಣಪ್ಪ. ಇನ್ನು ಅವ್ಳು ಬಿಲ್ ಹಾಕಿಸ್ತಾ ಐತೆ. ಇಲ್ಲಿ ಜಾಸ್ತಿ ರೇಟ್ ಅನಿಸುತ್ತೆ. ಕೊಡಬೇಕು. ಕಡೆ ಎಲ್ಲ ಫ್ರೆಂಡ್ಸ್. ಹಾಯ್.
ನಮ್ಮಪ್ಪ ಬ್ಯಾಗಲ್ಲಿ ಕವರ್ ಇಟ್ಕೊಂಡೈತೆ ನೋಡಿ ಫ್ರೆಂಡ್ಸ್ ಅಂತ. ಇದು ಚಾಕಿ. ಫ್ರೆಂಡ್ ನೋಡ್ಕೊಂಡು ಮನೆಗೆ ಬಂದ್ವಿ ಇವಾಗ. ಈಗ ಜಸ್ಟ್ ಬಂದ್ವಿ. ಟೈಮ್ ಬಂದುಬಿಟ್ಟು ಒಂದು 6 ಗಂಟೆ ಆಗಿತ್ತೆ. ಮನೆಗೆ ಬಂದ್ವಿ. ಈಗ ಇನ್ನೇನು ನೆಕ್ಸ್ಟ್ ಅಡುಗೆ ಕೆಲಸ ಶುರು ಮಾಡ್ಕೋಬೇಕು. ಏಕೆಂದರೆ ನನ್ನ ಮಗ ಬೇಗ ಮಲಗಿಬಿಡ್ತಾನೆ, ಅದಕ್ಕೆ ಮಾಡಬೇಕು. ಅದಕ್ಕಿಂತ ಮುಂಚೆ ವಿಡಿಯೋ ಎಂಡ್ ಮಾಡೋಣ ಅಂತಂದೇಳಿ ಬಂದೆ. ನನ್ನ ಫ್ರೆಂಡ್ ನೋಡಿದ್ದು ತುಂಬಾ ಖುಷಿ ಆಯಿತು. ಲಾಸ್ಟ್ ಅವಳು ಮದುವೆಗೆ ಹೋಗಿದ್ದೆ ಅಷ್ಟೇ. ನಾನು ಮದುವೆಗೆ ಹೋಗಿದ್ದೆ, ಈಗ ಹೋಗಿ ನೋಡ್ಕೊ ಬಂದಿರೋದು. ಚೆನ್ನಾಗಿದ್ದಾಳೆ. ಬಟ್ ಪಾಪು ನಾವು ಹೋದಾಗ ಮಲಗಿತ್ತು, ಮತ್ತೆ ನಾವು ಬರಬೇಕಾದಾಗ ಎದ್ದಿತ್ತು. ಚೆನ್ನಾಗಿದ್ದಾನೆ, ಸ್ವಲ್ಪ ಸಣ್ಣ ಇದ್ದಾನೆ, ಆದರೂ ಚೆನ್ನಾಗಿದ್ದಾನೆ. ನಾನು ಜಾಸ್ತಿ ಯಾಕೆ ವಿಡಿಯೋದಲ್ಲಿ ತೋರಿಸ್ಲಿಲ್ಲ ಅವ್ರನ್ನಂತಂದರೆ ದೃಷ್ಟಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ತೋರಿಸ್ಲಿಲ್ಲ. ನಾವು ಹೆಚ್ಚು ಕಮ್ಮಿ 1-3/4 ಗಂಟೆ ಇದ್ವಿ, ಆದರೂ ತೋರಿಸ್ಲಿಲ್ಲ. ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಏಕೆಂದರೆ ದೃಷ್ಟಿ ಆಗಿಬಿಡುತ್ತೆ ಅವಳಿಗೂ ಮತ್ತು ಪಾಪು ಅಂತಂದು ಹೇಳ್ಬಿಟ್ಟು. ಅದಕ್ಕೆ ತೋರಿಸ್ಲಿಲ್ಲ. ಇನ್ನೇನು ನೋಡ್ಕೊಂಡು ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹಾಕಿದ ತಕ್ಷಣ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.